ನೇತ್ರಾವತಿ ನದಿ ತೀರದ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್. ಬುರುಡೆ ತೆಗೆದುಕೊಂಡು ಬಂದಿದ್ದೇ ವಿಠಲಗೌಡ. ಅತ್ಯಾಚಾರವಾಗಿ ಕೊಲೆಗೀಡಾಗಿದ್ದ ಸೌಜನ್ಯಳ ಮಾವ ವಿಠಲಗೌಡ. ಬಂಗ್ಲೆಗುಡ್ಡೆ ಕಾಡಿನ ಬಳಿ ಮತ್ತೆ ಸ್ಥಳ ಪರಿಶೀಲನೆಗೆ ಇಳಿದ ಎಸ್ಐಟಿ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದ ವಿಠಲಗೌಡ. ವಿಠಲಗೌಡನನ್ನ ನಿನ್ನೆ ಬಂಗ್ಲಗುಡ್ಡ ಕಾಡಿನ ಬಳಿ ಕರೆದು ತಂದಿದ್ದ ಎಸ್ಐಟಿ ಅಧಿಕಾರಿಗಳಿಂದ ವಿಠಲಗೌಡನ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ತಲೆಬುರುಡೆ ಎಲ್ಲಿಂದ ಬಂತು? ಇದಕ್ಕಿದ್ದಂಗೆ ಉದ್ಭವ ಆಗ್ಬಿಡ್ತಾ? ಯಾವ್ದಾದ್ರು ಲ್ಯಾಬ್ ಇಂದ ತೆಗೆದುಕೊಂಡು ಬಂದ್ರ? ಹಣ ಕೊಟ್ಟು ತೆಗೆದುಕೊಂಡು ಬಂದ್ರ? ಬೇರೆ ಎಲ್ಲಿಂದನಾರು ಬುರುಡೆ ತಂದ್ರ ಅಂತ ಪ್ರಶ್ನೆ ಇತ್ತು. ಬುರುಡೆಯ ಮೂಲ ಬೇಕಾಗಿತ್ತು. ತನಿಖಾ ಸಂದರ್ಭದಲ್ಲಿ ಬುರುಡೆಯ ಮೂಲ ವಿಠಲಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಸೌಜನ್ಯ ಮಾವ ಈ ವಿಠಲಗೌಡ. ಈ ವಿಠಲಗೌಡನೇ ಬುರುಡೆಯನ್ನ ಕೊಟ್ಟಿದ್ದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದರೆ ಇದರಲ್ಲೂ ಕೂಡ ಒಂದಷ್ಟು ಟ್ವಿಸ್ಟ್ ಇದೆ. ವಿಠಲಗೌಡ ಬುರುಡೆ ಅಲ್ಲಿದೆ ಬಾ ಅಂತ ಹೇಳಿಲ್ಲ, ಚಿನ್ನಯ್ಯನೇ ಬುರುಡೆ ಅಲ್ಲಿದೆ ಬಾ ಅಂತ ವಿಠಲಗೌಡನನ್ನ ಕರ್ಕೊಂಡು ಹೋಗಿದ್ದು. ಬುರುಡೆ ತೆಗೆಯಕ್ಕೆ ಅಂತ ಹೋದಾಗ ವಿಠಲಗೌಡ ಚಿನ್ನಯ್ಯನ ಜೊತೆಗೆ ಹೋಗಿರೋದು ಅಷ್ಟೇ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಇದರಲ್ಲಿ ವಿಠಲಗೌಡ ಕೂಡ ಇದ್ರು ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರೋದು. ಚಿನ್ನಯ್ಯ ಮಾತ್ರ ನನಗೆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲಗೌಡ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಡೀರಿ, ಎಲ್ಲಿ ತಂದ್ರಿ, ಎಲ್ಲಿಂದ ತೆಗೆದುಕೊಂಡು ಬಂದ್ರಿ ಅಂತ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿಸಿದ್ದಾರೆ. ಬುರುಡೆ ಪ್ರಕರಣದ ಬಗ್ಗೆ ತನಿಖೆಯನ್ನ ಮುಂದುವರಿಸ್ತಾ ಇದೆ ಎಸ್ಐಟಿ. ಸೌಜನ್ಯ ಮಾವ ವಿಠಲಗೌಡನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮುಂದುವರೆದಿದೆ ವಿಚಾರಣೆ. ವಿಠಲಗೌಡ ಪಾತ್ರ ಕಂಡು ಬಂದಲ್ಲಿ ಬಂಧನ ಮಾಡಬಹುದಾದ ಸಾಧ್ಯತೆ ದಟ್ಟವಾಗೇ ಇದೆ. ಎಸ್ಐಟಿ ತನಿಖೆ ವೇಳೆ ಮತ್ತಷ್ಟು ಜನರ ಹೆಸರನ್ನ ಹೇಳಿದ್ದಾರೆ ವಿಠಲಗೌಡ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಚಿನ್ನಯ್ಯ ವಿಠಲಗೌಡನ ಹೆಸರು ಹೇಳಿದ್ರು. ವಿಠಲಗೌಡ ಇನ್ನೂ ಒಂದಷ್ಟು ಮಂದಿಯ ಹೆಸರನ್ನ ಹೇಳಿದ್ದಾರಂತೆ. ಆಪ್ತ ಸಂಬಂಧಿಕನ ಹೆಸರನ್ನ ಹೇಳಿರುವಂಥದ್ದು ವಿಠಲಗೌಡ. ಈ ಪ್ರದೀಪ್ ಗೌಡ ಜೊತೆಗೆ ಕಾಡಿಗೆ ಹೋಗಿರೋದ್ರ ಬಗ್ಗೆ ಮಾಹಿತಿ. ಯಾರು ಈ ಪ್ರದೀಪ್ ಗೌಡ? ಎಲ್ಲಿದ್ದಾನೆ ಈ ಪ್ರದೀಪ್ ಗೌಡ? ಪ್ರದೀಪ್ ಗೌಡಗೂ ಇವರಿಗೂ ಏನು ಸಂಬಂಧ? ಇದು ಕೂಡ ಪ್ರಶ್ನೆ ಇದೆ. ನೋಡಿ, ಸೌಜನ್ಯ ಮಾವ ವಿಠಲಗೌಡನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ಈ ವಿಚಾರಣಾ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳು, ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ವಿಠಲಗೌಡ ಕೂಡ ಕೆಲವರ ಹೆಸರನ್ನ ಉಲ್ಲೇಖಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಕೆಲವರು ಯಾರು? ಪ್ರದೀಪ್ ಗೌಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಈ ಪ್ರದೀಪ್ ಗೌಡನ ಹೆಸರು ಅಷ್ಟಾಗಿ ಈ ಪ್ರಕರಣದಲ್ಲಿ ಕೇಳಿ ಬಂದಿರಲಿಲ್ಲ. ಯಾರು ಈ ಪ್ರದೀಪ್ ಗೌಡ? ಇದು ಕೂಡ ಪ್ರಶ್ನೆ ಇದೆ. ಎಸ್ಐಟಿಯನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಬುರುಡೆಯ ಕತೆ. ಬುರುಡೆ ತಂದಿದ್ದು ಲ್ಯಾಬ್ನಿಂದ ಅಂತ ಗೆಸ್ ಮಾಡ್ತಾ ಇದ್ರು. ಆದರೆ ಬುರುಡೆ ತಂದಿದ್ದು ಲ್ಯಾಬ್ನಿಂದ ಅಲ್ಲ, ಮಹೇಶ್ ಶೆಟ್ಟಿ ತಿಮುರೋಡಿ ತೋಟದಿಂದ ಅಂತ ಹೇಳ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯ ಹಿಂಭಾಗದಲ್ಲಿ ಒಂದು ರಬ್ಬರ್ ತೋಟ ಇದೆ. ಆ ರಬ್ಬರ್ ತೋಟದಿಂದ ತಲೆ ತಂದಿರಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಅದೂ ಅಲ್ಲ, ತಿಮುರೋಡಿ ತೋಟದಿಂದನೂ ತಂದಿದ್ದಲ್ಲ. ಬಂಗ್ಲಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದೆ ಚಿನ್ನಯ್ಯ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟಿದ್ದು ಸೌಜನ್ಯ ಮಾವ ವಿಠಲ. ಚಿನ್ನಯ್ಯ ಹೇಳಿದ ಕೊನೆಯ ಸತ್ಯದಿಂದ ಲಾಕ್ ಆಗಿದ್ದಾನೆ ವಿಠಲ್ ಗೌಡ. ನೋಡಿ, ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳ ತಿಳಿಸ್ತಾ ಇದ್ನಲ್ಲ, ಇಲ್ಲಿ ಹೂತಾಕಿದ್ದೆ ಅಲ್ಲಿ ಹೂತಾಕಿದ್ದೆ ಅಂತ ಸ್ಥಳ ಮಹಜರು ಮಾಡ್ತಾ ಇದ್ರಲ್ಲ, ಗುಂಡಿ ಆಗಿತ್ತಾ ಇದ್ರಲ್ಲ. ಆಗ ಈ ಬಂಗ್ಲಗುಡ್ಡ ಸಿಕ್ಕಾಬಟ್ಟೆ ಸುದ್ದಿ ಆಗಿತ್ತು. ಬಂಗ್ಲಗುಡ್ಡದಲ್ಲಿ ಭಯಾನಕವಾಗೆಲ್ಲ ಮರ್ಡರ್ ಆಗಿರುವಂತಹ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಅಂತ. ಅದೇ ಬಂಗ್ಲಗುಡ್ಡದಿಂದಾನೇ ಇವರು ಈ ಒಂದು ಬುರುಡೆ ತಂದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿಂದನೋ ಅಲ್ಲ, ಇದೇ ಈ ಬಂಗ್ಲಗುಡ್ಡದಿಂದಾನೇ ಬುರುಡೆ ತಂದಿದ್ದು ಅಂತ. ಆದರೆ ಬುರುಡೆ ತಂದಿದ್ಯಾರು, ಇಲ್ಲಿದೆ ಅಂತ ಹೇಳಿದ್ಯಾರು, ಇದರಲ್ಲಿ ಕನ್ಫ್ಯೂಷನ್ಸ್ ಇದೆ. ಚಿನ್ನಯ್ಯ ನಾನಲ್ಲ ಅಂತ, ಸೌಜನ್ಯ ಮಾವ ನಾನಲ್ಲ ಅಂತ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಗಳಿದೆ. ವಿಠಲಗೌಡ ಇನ್ನೂ ಒಂದಷ್ಟು ಮಂದಿಯ ಹೆಸರನ್ನು ಹೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಆ ಮಂದಿಗಳು, ಅವರ ಪಾತ್ರ ಏನು? ಇದರ ಪ್ರಮುಖ ರೂವಾರಿನೇ ವಿಠಲಗೌಡನ ಪ್ರಶ್ನೆ ಇದೆ. 2014ರಿಂದಲೂ ವಿಠಲಗೌಡನ ಜೊತೆ ಸಂಪರ್ಕ ಹೊಂದಿದ್ದ ಚಿನ್ನಯ್ಯ. ವಿಠಲಗೌಡನ ಹೋಟೆಲ್ಗೆ ಪ್ರತಿನಿತ್ಯ ಹೋಗ್ತಾ ಇದ್ದ ಚಿನ್ನಯ್ಯ. ಧರ್ಮಸ್ಥಳ ಬಿಟ್ಟು ಹೋದ ಬಳಿಕವೂ ವಿಠಲಗೌಡನ ಜೊತೆಗೆ ಈತ ನಿರಂತರ ಸಂಪರ್ಕದಲ್ಲಿದ್ದ. ಬುರುಡೆ ಕಥೆ ಆರಂಭವಾಗಿದ್ದು ಕೂಡ ವಿಠಲಗೌಡ ಸಮ್ಮುಖದಲ್ಲೇ. ಬುರುಡೆ ತೆಗೆಯೋಕೆ ಬಂಗ್ಲಗುಡ್ಡ ಕಾಡಿಗೆ ಹೋಗಿದ್ದ ಚಿನ್ನಯ್ಯ ವಿಠಲಗೌಡ. ನನ್ನ ಜೊತೆ ಇರಿ, ನಾವೇ ಬುರುಡೆ ತರ್ತೇವೆ ಅಂದಿದ್ದ ಚಿನ್ನಯ್ಯ. ಚಿನ್ನಯ್ಯನ ಜೊತೆಗೆ ಕಾಡಿಗೆ ಹೋಗಿದ್ದು ಮಾತ್ರ ಬುರುಡೆ ಮುಟ್ಟಿಲ್ಲ ಎಂಬ ಧೈರ್ಯದಲ್ಲಿ ಇದ್ದ ವಿಠಲಗೌಡ. ಆದರೆ ಈಗ ಚಿನ್ನಯ್ಯ ಜೊತೆ ಲಾಕ್ ಆದ ಸೌಜನ್ಯ ಮಾವ ವಿಠಲಗೌಡ. ಎಸ್ಐಟಿ ಅಧಿಕಾರಿಗಳಿಂದ ವಿಠಲಗೌಡನ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಮಧ್ಯರಾತ್ರಿವರೆಗೂ ನಡೆದಂಥ ಎಸ್ಐಟಿ ವಿಚಾರಣೆ. ಇವತ್ತು ಎಸ್ಐಟಿಯಿಂದ ಮತ್ತೆ ವಿಠಲಗೌಡ ವಿಚಾರಣೆ ಮುಂದುವರಿಕೆ. ವಿಠಲಗೌಡ ಪಾತ್ರಕ್ಕೆ ದಾಖಲೆಗಳು ಸಿಕ್ಕಲ್ಲಿ ಬಂಧನ ಬಹುತೇಕ ಫಿಕ್ಸು ಅನ್ನೋದನ್ನು ಹೇಳಲಾಗ್ತಾ ಇದೆ.
ಕರೆಕ್ಟಾದಂಥ ದಾಖಲೆ ಸಿಕ್ತು ಅಂತ ಅಂದರೆ ಲಾಕ್ ಮಾಡ್ತಾರೆ. ಇದೀಗ SIT ಅಧಿಕಾರಿಗಳು ವಿಠಲ್ ಗೌಡನ ಪಾತ್ರದ ಬಗ್ಗೆ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ವಿಠಲ್ ಗೌಡನೇ ಚಿನ್ನಯ್ಯನನ್ನು ಕರೆಸಿದ್ದು, ಈ ಬುರುಡೆ ಗ್ಯಾಂಗಿಗೆ ಪರಿಚಯಿಸಿದ್ದೇ ಈ ವಿಠಲ್ ಗೌಡ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಈ ವಿಠಲ್ ಗೌಡನ ಅಂಗಡಿ ಇತ್ತಂತೆ. ಚಿನ್ನಯ್ಯ ಅಲ್ಲಿ ಹೆಣ ಹೂಳೋ ಕೆಲಸ ಮಾಡ್ತಾ ಇದ್ದ. ಹೋಟೆಲ್ಗೆ, ಅಂಗಡಿಗೆ ಆ ಚಿನ್ನಯ್ಯ ಯಾವಾಗಲೂ ಬರ್ತಾ ಇದ್ನಂತೆ. ಹಾಗಾಗಿ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅನ್ನೋದನ್ನು ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ಈ ಪ್ರಕರಣದಲ್ಲಿ ವಿಠಲ್ ಗೌಡನ ಹೆಸರು ಕೇಳಿ ಬರ್ತಾ ಇದ್ದ ಹಾಗೆ ಈಗ ಇನ್ನೊಂದಷ್ಟು ಜನರ ಹೆಸರು ಅಂತ ಹೇಳ್ತಿದ್ದಾರೆ. ಯಾರೋ ಪ್ರದೀಪ್ ಗೌಡ ಅಂತೆ, ಇನ್ನೂ ಕೆಲವರು ಹೆಸರನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಿಠಲ್ ಗೌಡನ ಪಾತ್ರ ಏನು, ವಿಠಲ್ ಗೌಡ ಯಾರೆಲ್ಲ ಹೆಸರನ್ನ ಹೇಳಿದ್ದಾರೆ, ಈಗ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಇವತ್ತು ಏನಾದರೂ ಸಲಾಂ ಹಾಜರು ಏನಾದರೂ ಇರಬಹುದಾದ ಸಾಧ್ಯತೆ ಇದೆಯಾ ಆದಿತ್ಯ? ನೀತಿ ಹೌದು, ಈ ಬುರುಡೆ ಪ್ರಕರಣ ಡೇ ಒನ್ನಿಂದ ಕೂಡ ರೋಚಕತೆಯನ್ನು ಪಡೆದುಕೊಂಡಿತ್ತು. ಈವರೆಗೂ ಕೂಡ ಒಂದು ರೀತಿ ರೋಚಕತೆ ಅಂತಲೇ ಹೇಳ್ಬೋದು. ನಾವು ಹೇಳ್ತಾ ಇದ್ವಿ ಪ್ರಾರಂಭಿಕ ದಿನಗಳಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಒಂದು ಪ್ರಕರಣ ಆಗಿರಲಿಲ್ಲ ಅಂತ. ನಿಜಕ್ಕೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದ ಸಂದರ್ಭ ಇಂಥ ಘಟನೆ ಮತ್ತೆ ಮರುಕಳಿಸೋದಕ್ಕೂ ಕೂಡ ಸಾಧ್ಯ ಇಲ್ವೇನೋ ಅನ್ನೋಂಥ ರೀತಿಯಲ್ಲಿ ಅನಿಸ್ತಾ ಇದೆ. ಯಾವುದೇ ಕ್ರೈಮ್ ಥ್ರಿಲ್ಲರು, ಯಾವುದೇ ವೆಬ್ ಸೀರೀಸ್ಗೂ ಕೂಡ ಈ ಸ್ಟೋರಿ ಏನು ಕಮ್ಮಿ ಇಲ್ಲ ಅನ್ನೋಂಥ ರೀತಿಯಲ್ಲೇ ಇದೆ. ಸೊ ಈಗ ನಿನ್ನೆ ಸಿಕ್ಕಿರುವಂಥ ಟ್ವಿಸ್ಟ್ ಇದು. ಚಿನ್ನಯ್ಯ ಜೈಲಿಗೆ ಶಿಫ್ಟ್ ಆದ ಕೂಡಲೇ ವಿಠಲ್ ಗೌಡ ಈ ಒಂದು ಬುರುಡೆಯನ್ನು ಬಂಗ್ಲಾಗುಡ್ಡ ಕಾಡಿನಿಂದ ತಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬರ್ತಾ ಇದೆ. ಅಂದರೆ ಈ ವಿಠಲ್ ಗೌಡ ಅನ್ನುವಂಥವರೇ ಈ ಏನು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಗೀಡಾಗಿದ್ದಂಥ ಸೌಜನ್ಯರವರ ಮಾವರಾಗಿರುವಂಥ ವಿಠಲ್ ಗೌಡ ಈ ಚಿನ್ನಯ್ಯನನ್ನು ಈ ಗಿರೀಶ್ ಮಠಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ ಟೀಮ್ಗೆ ಪರಿಚಯ ಮಾಡಿದ್ರು. ಯಾಕಂದರೆ ಚಿನ್ನಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಇಲ್ಲಿದ್ದ ಅನ್ನುವಂಥದ್ದು ವಿಠಲ್ ಗೌಡ ಅವರಿಗೆ ಮೊದಲೇ ಗೊತ್ತಿತ್ತು. ಸುಮಾರು ವರ್ಷಗಳ ಹಿಂದೆ, ಅಂದರೆ ಈ ಪ್ರಕರಣ 2014ಕ್ಕೂ ಮುನ್ನ ಈ ವಿಠಲ್ ಗೌಡ ಅವರ ಒಂದು ಅಂಗಡಿ, ಅಂದರೆ ಹೋಟೆಲ್ ಮಾದರಿ ಒಂದು ಅಂಗಡಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇತ್ತು. ಈ ಸಂದರ್ಭದಲ್ಲಿ ನಿರಂತರವಾಗಿ ಚಿನ್ನಯ್ಯ ಅಲ್ಲಿ ಬಂದು ಹೋಗ್ತಾ ಇದ್ದ. ಯಾಕಂದರೆ ಚಿನ್ನಯ್ಯ ಅಲ್ಲಿ ಎಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡೆದಿದ್ದ ಅಂದರೆ ಎಲ್ಲರ ಪರಿಚಯ ಆತನಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ವಿಠಲ್ ಗೌಡ ಜೊತೆಗೂ ಕೂಡ ಅಂಥದ್ದೇ ಒಂದು ನಿಕಟ ಸಂಪರ್ಕ ಆತನಿಗಿತ್ತು. 2014ರ ಬಳಿಕ ಆತ ಧರ್ಮಸ್ಥಳ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದರೂ ಕೂಡ ವಿಠಲ್ ಗೌಡ ಮತ್ತು ಚಿನ್ನಯ್ಯನ ಸಂಪರ್ಕ ಕಡಿತವಾಗೋದಿಲ್ಲ. ಆತ ಎಲ್ಲಿ ಹೋದ, ಏನಾಗ್ತಾ ಇದೆ ಆತನ ಜೀವನದಲ್ಲಿ, ಇದೆಲ್ಲದರ ಮಾಹಿತಿ ಕೂಡ ವಿಠಲ್ ಗೌಡ ಗೊತ್ತಿರುತ್ತೆ. ಆದರೆ ಈ ವಿಚಾರ ಮುನ್ನೆಲೆಗೆ ಬರೋದು ಯಾವಾಗ ಅಂದರೆ 2023ರಲ್ಲಿ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರುತ್ತೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಇದಾದ ಬಳಿಕ ಪ್ರಕರಣ ಮುನ್ನೆಲೆಗೆ ಬರುತ್ತೆ. ತೀವ್ರವಾದ ಒಂದು ಹೋರಾಟ ಆರಂಭವಾಗುತ್ತೆ. ವಾದ ವಿವಾದಗಳು, ಹೈ ಡ್ರಾಮಾಗಳು, ಏನೆಲ್ಲ ಘಟನೆಗಳು ನಾವು ಈಗ ನೋಡ್ತಾ ಇದೀವಿ ಅದೇ ಮಾದರಿಯಲ್ಲಿ ಪ್ರತಿಭಟನೆ, ಸಭೆ, ಸಮಾವೇಶ, ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇವರ ಮನಸ್ಸಿಗೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಇಲ್ಲೊಬ್ಬ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಇದೇ ಚಿನ್ನಯ್ಯ 2 ವರ್ಷಗಳ ಹಿಂದೆ, ಅಂದರೆ 2021-22 ಕೊರೋನಾ ಟೈಮ್ನಲ್ಲಿ ತಮಿಳುನಾಡಿನಿಂದ ವಾಪಸ್ ಉಜಿರೆಗೆ ಬಂದಿರ್ತಾನೆ. ಉಜಿರೆಯಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ ಬಳಿಕ ಇಲ್ಲಿ ಕೆಲಸ ಸೆಟ್ ಆಗ್ತಾ ಇಲ್ಲ ಅಂತ ಆತ ಉಜಿರೆಯನ್ನು ಬಿಟ್ಟಿರ್ತಾನೆ. ಆದರೆ ಆತ ಎಕ್ಸಾಕ್ಟ್ ಆಗಿ ಮಂಡ್ಯಗೆ ಹೋಗಿದ್ದಾನೋ ತಮಿಳುನಾಡಿಗೆ ಹೋಗಿರ್ತಾನೋ ಇದ್ರ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ. ಇದನ್ನ ವಿಠಲ್ ಗೌಡ ಅವರೇ ಆ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆತ ಎಲ್ಲಿದ್ದಾನೆ ಅನ್ನೋದನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆತ ಮತ್ತೆ ಉಜಿರೆಗೆ ಬರ್ತಾನೆ. ಉಜಿರೆಗೆ ಬಂದ ಸಂದರ್ಭ ಮತ್ತೆ ವಿಠಲ್ ಗೌಡ ಮತ್ತು ಚಿನ್ನಯ್ಯನ ಭೇಟಿ ಆಗುತ್ತೆ. ಈ ಸಂದರ್ಭ ವಿಠಲ್ ಗೌಡ ಆತನಿಂದ ಒಂದಿಷ್ಟು ಮಾಹಿತಿಗಳನ್ನ ಪಡಿತಾರೆ. ನೀನು ಶವ ಹೂತು ಹಾಕ್ತಾ ಇದ್ದಿದ್ದು ನಿಜಾನ, ಅದರಲ್ಲಿ ಯಾವ ಥರದ ಶವಗಳೆಲ್ಲ ಇತ್ತು, ಅದೆಲ್ಲವೂ ಕೂಡ UDR ಆಗಿದ್ದ, ಅದೆಲ್ಲದಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿತ್ತ, ಅದನ್ನು ಯಾಕೆ ಕಾಡಿನಲ್ಲಿ ಹೂತು ಹಾಕಿದ್ರು, ಹೀಗೆ ಆತನನ್ನು ಒಂದಿಷ್ಟು ಅವರು ಆತನಿಂದ ಮಾಹಿತಿಯನ್ನು ಪಡಿತಾರೆ. ಅಂದರೆ ಗಿರೀಶ್ ಮಟ್ಟಣ್ಣವರ ಡೈರೆಕ್ಷನ್ನಲ್ಲಿ ಆತನನ್ನು ಅವ್ರು ಮತ್ತೆ ಕಾಂಟ್ಯಾಕ್ಟ್ ಆಗೋದು. ಈ ಥರ ವಿಚಾರ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಆತನಿಂದ ಕೆದಕಿ ಅನ್ನುವಂಥ ರೀತಿಯಲ್ಲಿ ಅವರು ಆತನಿಂದ ಮಾಹಿತಿಯನ್ನು ಪಡೆಯೋದು. ಈ ಬಳಿಕ ಚಿನ್ನಯ್ಯ ಹೇಳುವಂಥ ಒಂದಿಷ್ಟು ಹೇಳಿಕೆಗಳನ್ನು ಈ ಟೀಮ್ ಕೂಡ ಸ್ವಲ್ಪ ಬದಲಾಯಿಸುತ್ತೆ. ಅಂದರೆ ಅದರಲ್ಲಿ ಒಂದಿಷ್ಟು ಮಾರ್ಪಾಡು ಮಾಡುವಂಥ ಒಂದು ಡೈರೆಕ್ಷನನ್ನು ಕೊಡುತ್ತೆ. ಯಾಕಂದರೆ ಇವ್ರಿಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಅಂದರೆ ಆ ಕಾಡಿಗೆ ಹೋಗಿ ಉತ್ಖನನವನ್ನು ಮಾಡುವ ಸಂದರ್ಭ ಖಂಡಿತವಾಗಲೂ ಕೂಡ ಅಲ್ಲಿ ಕಳೆಬರಹಗಳು ಸಿಗುತ್ತೆ ಅನ್ನುವಂಥ ರೀತಿಯ ಮಾಹಿತಿಗಳು ಇರುತ್ತೆ. ಈಗ ಇರುವಂಥ ದಾಖಲೆಗಳಲ್ಲಿ ಕೂಡ ಈ ಶವ ವಿಲೇವಾರಿಯಲ್ಲಿ ಒಂದಿಷ್ಟು ಎಡವಟ್ಟುಗಳಾಗಿರೋದು, ಅಕ್ರಮಗಳಾಗಿರೋದು ಕಂಡು ಬಂದಿದೆ. ಇದೇ ಮಾದರಿಯ ಎಡವಟ್ಟುಗಳು ಕೂಡ ಇವರ ಗಮನದಲ್ಲಿದ್ದರೂ ಕೂಡ ಕಂಪ್ಲೀಟ್ ಆಗಿ ಸ್ವಲ್ಪ ಸ್ಟೇಟ್ಮೆಂಟ್ ಅನ್ನ ತೀರಾ ಭಯಾನಕವಾಗಿ, ತೀರಾ ಗಂಭೀರವಾಗಿ ಮಾಡುವಂಥ ರೀತಿಯ ಡೈರೆಕ್ಷನ್ ಅನ್ನ ಕೂಡ ಆತನಿಗೆ ಕೊಡ್ತಾರೆ. ಇದಾದ ಬಳಿಕ ಇದೆಲ್ಲವೂ ಕೂಡ ಪ್ಲಾನ್ ಆಗುತ್ತೆ. ಆದರೆ ಈ ಪ್ರಕರಣ ಮುನ್ನೆಲೆಗೆ ಬರಬೇಕು ಅಂದ್ರೆ ಒಂದು ಬುರುಡೆ ಬೇಕಾಗುತ್ತೆ. ಯಾಕಂದ್ರೆ ಬಹಳ ಸೀರಿಯಸ್ನೆಸ್ ಕ್ರಿಯೇಟ್ ಆಗಬೇಕು ಅಂದ್ರೆ ಒಂದು ಪ್ರಬಲ ಸಾಕ್ಷ್ಯ ಬೇಕಾಗುತ್ತೆ, ದೂರುದಾರರು ಬೇಕಾಗುತ್ತೆ. ದೂರುದಾರರು ಅಂತ ಹೇಳಿದ ಸಂದರ್ಭ ಸುಜಾತಾ ಭಟ್ ರೆಡಿ ಆಗಿರ್ತಾರೆ. ಆದರೆ ಸಾಕ್ಷಿಗೆ ಏನು ಮಾಡೋದು ಅಂತ ಪ್ಲಾನ್ ಮಾಡಿದಂಥ ಸಂದರ್ಭ ಇದೇ ಆ ಬುರುಡೆಯನ್ನ ಬಂಗ್ಲಾಗುಡ್ಡ ಕಾಡಿನಿಂದ ಇವರು ತರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ವಿಠಲ ಗೌಡರನ್ನ ತೀವ್ರ ಇಂಟಗ್ರೇಷನ್ ಮಾಡಿದ ಸಂದರ್ಭದಲ್ಲೂ ಕೂಡ ಆತ ಚಿನ್ನಯ್ಯನ ಒಂದು ಡೈರೆಕ್ಷನ್ ನಲ್ಲೇ ನಾನು ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿರೋದು, ಚಿನ್ನಯ್ಯ ಕೂಡ ಇದ್ದ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇರೋದು. ಇನ್ನೊಂದು ಕಡೆಯಿಂದ ಚಿನ್ನಯ್ಯ ನನಗದು ಗೊತ್ತೇ ಇಲ್ಲ ಅನ್ನುವಂಥ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದ. ನಾನು ಅದನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಿಂದ ತೆಗೆದುಕೊಂಡು ಬಂದೆ ಅನ್ನುವಂಥ ರೀತಿಯ ಮಾಹಿತಿಯನ್ನು ಹೇಳ್ತಾ ಇದ್ದ. ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಗಿತ್ತು ಆಗ ಇದನ್ನು ಸೈನ್ಸ್ ಲ್ಯಾಬೊರೇಟರಿಯಿಂದ ಈ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದು ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಬಂದಿದೆ. ಆದರೆ ವಿಠಲ್ ಗೌಡ ಶಾಮೀಲಾತಿದ್ದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ.
ಈಗ ವಿಠಲ್ ಗೌಡ ಅಲ್ಲಿಂದ ಬುರುಡೆ ತೆಗೆದುಕೊಂಡು ಬಂದಿರೋದು ನಿಜ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಚಿನ್ನಯ್ಯ ಅವರಿಗೆ ಕಂಪನಿ ಮಾಡಿದ್ನ ಅಥವಾ ಇವರೇ ಏಕಾಏಕಿ ಹೋಗಿ ಅದನ್ನು ಉತ್ಖನನ ಮಾಡಿ ತಂದ್ರ? ಇನ್ ಕೇಸ್ ಅದು ಚಿನ್ನಯ್ಯನೇ ಹೂತು ಹಾಕಿದ್ದಂಥ ಬುರುಡೆ ಆಗಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೋಗಿ ಅದನ್ನು ಉತ್ಖನನ ಮಾಡಿ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ದುರ್ಗಮ ಕಾಡು ಅದು. ಎಷ್ಟೋ ವರ್ಷಗಳ ಹಿಂದೆ ಅದನ್ನ ಅಲ್ಲಿ ಹೂತು ಹಾಕಿದರೆ ಏಕಾಏಕಿ ಯಾರ್ದು ಆತ ನಿರ್ದಿಷ್ಟವಾಗಿ ಜಾಗವನ್ನ ತೋರಿಸದೆ ಕೇವಲ ಒಂದಿಷ್ಟು ಗುರುತುಗಳ ಆಧಾರದಲ್ಲಿ ಹೋಗಿ ಉತ್ಖನನ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಭೂಮಿ ಅಡಿಭಾಗದಿಂದ ತಂದಿದ್ದ ಅಥವಾ ಮೇಲ್ಮೈಯಲ್ಲೇ ಏನಾದರೂ ಇವರಿಗೆ ಸಿಕ್ತಾ, ಈ ಎಲ್ಲವೂ ಕೂಡ ಈಗ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು. SIT ಕೂಡ ನಿನ್ನೆ ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡೋ ಸಂದರ್ಭ ಒಂದಿಷ್ಟು ಮಹತ್ವದ ದಾಖಲೆಗಳು, ಅಂದ್ರೆ ಈ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದರ್ಥದಲ್ಲಿ SITಗಳು ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅವರು ಒಂದರ್ಥದಲ್ಲಿ ಶಾಕ್ ಆಗಿದ್ದಾರೆ. ಯಾಕಂದ್ರೆ 17 ಪಾಯಿಂಟ್ಗಳನ್ನ ಉತ್ಖನನ ಮಾಡೋ ಸಂದರ್ಭ, ಜಾಲಾಡಿ ಅಗೆದು ಬಗೆದು ಸಂದರ್ಭದಲ್ಲೂ ಕೂಡ ಸಿಗದಂತ ಸಾಕ್ಷ್ಯಗಳು ನಿನ್ನೆ ಅಲ್ಲಿ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಈ ವಿಚಾರಣೆ ಬೆಳಗ್ಗೆ ಗೊತ್ತಾಗ್ಲಿಕ್ಕಿದೆ. ಸೊ ಹಾಗಾಗಿ ವಿಠಲ್ ಗೌಡರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನಕ್ಕೆ ಒಳಪಡಿಸಬಹುದು ಅನ್ನುವಂಥ ರೀತಿಯ ಮಾಹಿತಿಗಳು ಇದೆ. ಹಾಗಾಗಿ ಅದಕ್ಕೂ ಮುನ್ನ ತೀವ್ರವಾದ ಸಾಕ್ಷ್ಯಗಳು ಬೇಕಾಗುತ್ತೆ. ಇನ್ ಕೇಸ್ ವಿಠಲ್ ಗೌಡ ಅವರೇ ಇವರು ಏಕಾಂಗಿ ಹೋಗಿ ಅಲ್ಲಿ ಎಕ್ಸ್ಯೂಮ್ ಮಾಡಿರುವಂಥದ್ದು ಪ್ರೂವ್ ಆದ್ರೆ, ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಇದ್ರೆ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ SIT ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಇದೆ. ನೀತಿ. ಫೈನ್, ಥ್ಯಾಂಕ್ ಯು ಆದಿತ್ಯ.